ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಜಯತ್ಯಜೋ ಖಂಡಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ ಅರ್ಚಿತಃ ಸಂಸ್ಮೃತೋಧ್ಯಾತಃ ಕೀರ್ತಿತಃ ಕಥಿತಃ ಶ್ರುತಃ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ ಅಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮುತಲಂ ಭಜೆ ತಾಪತ್ರಯಾಪಹಂ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕರಣಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಷಣ್ಮಾಸ ಫಲದಾಗೋದ ವತ್ಸರಸ್ಯತು ಜಾಹ್ನವಿ ವಿಷ್ಣುಪಾದೋದಕಸ್ಯೈತಾಃ ಕಲಾಂ ನಾರ್ಹಂತಿ ಷೋಡಶೀಂ. ಇಷ್ಟೆಲ್ಲ ನದಿಗಳಲ್ಲಿ ಸ್ನಾನ ಮಾಡಿದರೆ ಎಷ್ಟೆಲ್ಲ ಫಲ ಬರುತ್ತೆ. ಈ ಎಲ್ಲ ಫಲವೂ ಕೂಡ ವಿಷ್ಣುವಿನ ಪಾದೋದಕದ 16ನೇ ಒಂದು ಅಂಶಕ್ಕೂ ಸಮ ಅಲ್ಲ. ಅಂದರೆ ಈ ಎಲ್ಲ ನದಿಗಳ ಸ್ನಾನಗಳಿಗಿಂತಲೂ ವಿಷ್ಣುವಿನ ಪಾದೋದಕ ಅದು ಶ್ರೇಷ್ಠವಾಗಿರುವಂಥದ್ದು ಅಂತ ಮುಂದೆ ಹೇಳ್ತಾರೆ. ಷಣ್ಮಾಸ ಫಲದ ಗೋದಾ. ಗೋದಾ ಅಂದರೆ ಗೋದಾವರಿ ನದಿ. ಗೋದಾವರಿ ನದಿ, ಗೋದಾವರಿ ಭೀಮರಥಿ, ಗೋದಾವರಿ ಭೀಮರಥಿ ತುಂಗಭದ್ರಾ ಚ ವೇಣಿಕಾ ತಾಪೀಪಯೋಷ್ಣಿ ವಿಂಧ್ಯಸ್ಯ ದಕ್ಷಿಣೇ ತು ಪ್ರಕೀರ್ತಿತಾಃ ಭಾಗೀರಥಿ ನರ್ಮದಾ ಚ ಯಮುನಾ ಚ ಸರಸ್ವತಿ ವಿಶೋಕಾ ಚ ವಿತಸ್ತಾ ಚ ವಿಂಧ್ಯಸ್ಯ ಉತ್ತರ ಸಂಸ್ಥಿತಾಃ ದ್ವಾದಶೈತಾಃ ಮಹಾನದ್ಯಃ ದೇವರ್ಷಿ ಕ್ಷೇತ್ರ ಸಂಭವಾಃ ಅಂತ ಪುರಾಣ ವಚನವನ್ನು ಇಲ್ಲಿ ಉಲ್ಲೇಖಿಸ್ತಾರೆ. ದಕ್ಷಿಣದಲ್ಲಿರತಕ್ಕಂತಹ ನದಿಗಳು ಯಾವ್ಯಾವ ಮಹಾನದಿಗಳು, ಉತ್ತರದಲ್ಲಿರತಕ್ಕಂತಹ ನದಿಗಳು ಯಾವ್ಯಾವ ಮಹಾನದಿಗಳು, ಒಟ್ಟು 12 ಮಹಾನದಿಗಳಿವೆ. ಈ 12 ಮಹಾನದಿಗಳಲ್ಲಿಯೂ ಕೂಡ 7 ನದಿಗಳಿಗೆ, ಹಿಂದೆ ಹೇಳಿದಂತಹ 7 ನದಿಗಳಿಗೆ ರಜೋದೋಷ ಇಲ್ಲದಿರುವುದಾಗಿ ಅವುಗಳು ಶ್ರೇಷ್ಠವಾಗಿರತಕ್ಕಂತಹ ನದಿಗಳು. ಇಂತಹ 12 ಮಹಾನದಿಗಳಲ್ಲಿ ಸ್ನಾನ ಮಾಡಿದರೆ ಏನು ಫಲ ಬರುತ್ತೆ ಅದನ್ನು ಒಂದೊಂದಾಗಿ ಹೇಳ್ತಾರೆ. ಅದರಲ್ಲಿ ಗೋದಾವರಿ ನದಿ, ಗೋದಾವರಿ ನದಿಯಲ್ಲಿ ಸ್ನಾನ ಮಾಡಿದರೆ ಎಷ್ಟು ಫಲ ಬರುತ್ತೆ ಅಂದರೆ ಷಣ್ಮಾಸ ಫಲದ ಗೋದಾ. ಗೋದಾ ಅಂದರೆ ಏನು? ಗೋದಾವರಿ ನದಿಗೆ ಗೋದಾ ಅಂತ ಹೆಸರು. ಇದು ವಿಷ್ಣುಪಾದಾಬ್ಜ ಸಂಭೂತ ಗಂಗಾ ಸರ್ವಾಧಿಕಾಮತ ಅಂತ ರಾಯರು ಹೇಳ್ತಾರೆ. ವಿಷ್ಣುಪಾದಾಬ್ಜ ಗಂಗೆ ತುಂಬ ಶ್ರೇಷ್ಠ, ಎಲ್ಲ ನದಿಗಳಿಂದ ಶ್ರೇಷ್ಠ. ಯಾಕೆಂದರೆ ಅದು ವಿಷ್ಣುವಿನ ಪಾದದಿಂದಲೇ ಹುಟ್ಟಿದೆ ಅಂತ. ವಿಷ್ಣುಪಾದಾಬ್ಜ ಸಂಭೂತ ಗಂಗಾ ಸರ್ವಾಧಿಕಾಮತ. ಅದಕ್ಕಿಂತ ಸ್ವಲ್ಪ ಕಡಿಮೆ ಅಂದರೆ ಅದು ಗೋದಾವರಿ ನದಿ ಅಂತ. ಗೋದಾವರಿ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಅದು ಗಂಗಾ. ಅದು ಯಾಕೆಂದರೆ ವಿಷ್ಣುಪಾದಾಬ್ಜ ಸಂಭೂತ, ವಿಷ್ಣುವಿನ ಪಾದಕಮಲದಿಂದ ಉದ್ಭವಿಸಿರತಕ್ಕಂಥದ್ದು ಗಂಗೆ. ಅದರಿಂದ ಎಲ್ಲ ನದಿಗಳಿಗಿಂತಲೂ ಕೂಡ ಅದು ಅಧಿಕ. ಅದಕ್ಕಿಂತ ಸ್ವಲ್ಪ ನ್ಯೂನ ಅದು ಗೋದಾವರಿ ನದಿ. ಅದಕ್ಕಿಂತಲೂ ಸ್ವಲ್ಪ ನ್ಯೂನ ಅದು ಕೃಷ್ಣಾ ನದಿ ಅಂತ ಹೇಳ್ತಾ ಇರೋದು. ಗಂಗೆ ಅಷ್ಟು ಶ್ರೇಷ್ಠವಾಗಿರುವಂಥದ್ದು. ನ ಗಂಗಾ ಸದೃಶಂ ತೀರ್ಥಂ ನದೇವ ಕೇಶವಾತ್ ಪರಂ, ಕೇಶವಾತ್ ಪರಃ ಅಂತ ಮಹಾಭಾರತ ಹೇಳುತ್ತೆ. ನ ಗಂಗಾ ಸದೃಶಂ ತೀರ್ಥಂ ನದೇವ ಕೇಶವಾತ್ ಪರಃ. ಗಂಗೆ ಸದೃಶವಾಗಿರತಕ್ಕಂತಹ ತೀರ್ಥ ಇಲ್ಲ, ಕೇಶವನಿಗಿಂತ ಶ್ರೇಷ್ಠವಾಗಿರತಕ್ಕಂತಹ
ದೇವ ಇಲ್ಲ ಅಂತ. ಇದೇ ರೀತಿಯ ಮಾತನ್ನ ಮಧ್ವದಲ್ಲಿ ಹೇಳ್ತಾರೆ. ನಾಸ್ಯ ತೀರ್ಥ ಸಲಿಲಸ್ಯ ಸಮಂವಾಹ ನಾಸ್ತಿ ವಿಷ್ಣು ಸದಸ್ಯಂ ನನು ದೈವಂ ನಾಶಮುದುಕ್ತಿ ಸದಸ್ಯಂ ಹಿತರೂಪಂ. ಆಚಾರ್ಯ ಮಧ್ವರು ಬದಲಿಗೆ ಹೋಗುವಾಗ ಶಿಷ್ಯರಿಗೆ ಕೊಟ್ಟ ಸಂದೇಶ ಇದು. ನಾಸ್ತಿ ವಿಷ್ಣು ಸದಸ್ಯಂ ನನು ದೈವಂ ನಾಸಮುದುಕ್ತಿ ಸದಸ್ಯಂ ಹಿತರೂಪಂ. ನಾನು ಹೇಳ್ತಾ ಇರ್ತಕ್ಕಂತಹ ಮಾತಿಗಿಂತ ಹಿತವಾದ ಬೇರೆ ಮಾತು ಯಾವುದೂ ಇಲ್ಲ. ಆದರೆ ನನ್ನ ಮಾತು ಕೇಳಿ. ನಾಸ್ತಿ ವಿಷ್ಣು ಸದಸ್ಯಂ ನನು ದೈವಂ, ವಿಷ್ಣುವಿಗಿಂತ ಶ್ರೇಷ್ಠ ದೇವರಿಲ್ಲ. ಮತ್ತೆ ನಾಸ್ಯ ತೀರ್ಥ ಸಲಿಲಸ್ಯ ಸಮಂವಾಹ, ಈ ಗಂಗಾ ನದಿಯ ತೀರ್ಥಕ್ಕೆ ಸಮಾನವಾಗಿರುವಂಥದ್ದು ಯಾವುದೂ ಇಲ್ಲ. ಅದಕ್ಕೋಸ್ಕರ 100 ಯೋಜನೆ ದೂರ ಇದ್ರೂ ಕೂಡ ಗಂಗೆ ಅಂತಂದು ಸಾಕು, ನಮ್ಮ ಎಲ್ಲ ಪಾಪ ಪರಿಹಾರ ಆಗತ್ತೆ ಎಂಬುದಾಗಿ ಪದ್ಮಪುರಾಣ ಹೇಳುತ್ತೆ ಅಲ್ವಾ. ಅದಕ್ಕೋಸ್ಕರವಾಗಿ ಗಂಗೆ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ನದಿಯದು. ಯಾನಿ ಕಾನಿಚ ತೀರ್ಥಾನಿ ಬ್ರಹ್ಮಾಂಡಾಂತರ್ಗತಾನಿ ವೈ ವಿಷ್ಣುಪಾದೋದಕಸ್ಯೈತೆ ಕಲಾಂ ನಾರ್ಹಂತಿ ಷೋಡಶೀಂ. ಯಾವ್ಯಾವ ತೀರ್ಥಗಳಿವೆಯೋ, ಈ ಬ್ರಹ್ಮಾಂಡದಲ್ಲಿ ಯಾವ್ಯಾವ ತೀರ್ಥಗಳಿವೆಯೋ ಅವೆಲ್ಲವೂ ಕೂಡ ವಿಷ್ಣುವಿನ ಪಾದೋದಕದ ಮುಂದೆ ಬರುತ್ತೆ ಈ ಶ್ಲೋಕ. ವಿಷ್ಣುವಿನ ಪಾದೋದಕದ 16ನೇ ಒಂದು ಅಂಶಕ್ಕೂ ಸಮ ಅಲ್ಲ ಅಂತ ಮುಂದೆ ಹೇಳ್ತಾರೆ. ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಗಂಗೆ. ಈ ಗಂಗೆ ಬಲಿಯನ್ನು ನಿಗ್ರಹ ಮಾಡಲಿಕ್ಕೋಸ್ಕರವಾಗಿ ಪರಮಾತ್ಮ ಏನು ವಾಮನ ಅವತಾರವನ್ನು ತಾಳ್ತಾನೆ. ಆ ಸಂದರ್ಭದಲ್ಲಿ ತ್ರಿವಿಕ್ರಮನಾಗಿ ಎತ್ತಿದಂತಹ ಪಾದ ಅದು ಬ್ರಹ್ಮಾಂಡ ಕಟಾಹಕ್ಕೆ ತಾಗಿದಾಗ ಆ ಉಗುರಿನ ತುದಿಯಿಂದ ಬ್ರಹ್ಮಾಂಡ ಕಟಾಹ ಒಡೆದಾಗ ಅಲ್ಲಿ ಬಂದಂತಹ ನೀರನ್ನು ಬ್ರಹ್ಮದೇವರು ತಮ್ಮ ಕಮಂಡಲದಲ್ಲಿ ತುಂಬಿಕೊಂಡು ಶ್ರೀಹರಿಗೆ ಅಭಿಷೇಕ ಮಾಡ್ತಾರೆ, ಪಾದಕ್ಕೆ ಅಭಿಷೇಕ ಮಾಡ್ತಾರೆ. ಅದೇ ಗಂಗಾ ನದಿಯಾಗಿ ಹರಿತದೆ. ಹಾಗಾಗಿ ವಿಷ್ಣುಪಾದಾಬ್ಜ ಸಂಭೂತ, ವಿಷ್ಣುಪಾದೋದ್ಭವ ಗಂಗಾ, ವಿಷ್ಣುಪಾದಾಬ್ಜ ಸಂಭೂತ. ವಿಷ್ಣುವಿನ ಪಾದ ಕಮಲದಿಂದ ಅದು ಹುಟ್ಟಿರುವಂಥದ್ದು. ಮುಂದೆ ಭಗೀರಥನ ಒಂದು ಪ್ರಾರ್ಥನೆಯಂತೆ ಅದು ಭೂಮಿಗೆ ಧುಮುಕಿ ಹಿಮಾಲಯ ಪರ್ವತದ ಗಂಗೋತ್ರಿಯಲ್ಲಿ ಹುಟ್ಟಿ ಎಷ್ಟು ದೂರ ಹರಿಯುತ್ತೆ? 2400 ಕಿಲೋಮೀಟರ್ಗಳಷ್ಟು ಹರಿದು ಹೋಗಿ ಮುಂದೆ ಪೂರ್ವ ಸಮುದ್ರಕ್ಕೆ ಸೇರುತ್ತೆ. ವಿಷ್ಣುಪಾದ ವಿನಿಷ್ಕ್ರಾಂತ ಪಾದಯಿತ್ವಾ ಇಂದುಮಂಡಲಂ ಸಮಂತಾದ್ ಬ್ರಹ್ಮಣ ಪ್ರಿಯಾಂ ಗಂಗಾಪತತಿ ಪಾವನಿ ಅಂತ ವಾದೀಂದ್ರ ತೀರ್ಥರು ಭೂಗೋಳ ಸಂಗ್ರಹ ಅಂತ ಒಂದು ಕೃತಿ ರಚನೆ ಮಾಡಿದ್ದಾರೆ ವಾದೀಂದ್ರ ತೀರ್ಥರು. ಆ ಭೂಗೋಳ ಸಂಗ್ರಹದಲ್ಲಿ ವಾದೀಂದ್ರ ಹೇಳ್ತಕ್ಕಂತಹ ಮಾತು, ವಿಷ್ಣುಪಾದ ವಿನಿಷ್ಕ್ರಾಂತ ಪಾದಯಿತ್ವ ಇಂದು ಮಂಡಲಂ ಸಮಂತಾದ್ ಬ್ರಹ್ಮಣ ಪ್ರಿಯಾಂ ಗಂಗಾಪತತಿ ಪಾವನಿ ಅಂತ. ವಿಷ್ಣುವಿನ ಪಾದದಿಂದ ಉದಯಿಸಿದಂತಹ ಪಾವನೆಯಾದ ಗಂಗೆ ಚಂದ್ರಮಂಡಲವನ್ನು ಆರ್ದ್ರಗೊಳಿಸಿ ಅನಂತರ ಬ್ರಹ್ಮನ ಪುರಿಯಲ್ಲಿ ಅದು ಎಲ್ಲೆಡೆಯಲ್ಲಿ ಹರಿತಾಳೆ. ಇಂತಹ ಗಂಗೆಯಲ್ಲಿ ಸ್ನಾನ ಮಾಡಬೇಕಾದರೆ ನಾವು ಮಾಧವರೂಪಿ ಪರಮಾತ್ಮನ ಸ್ಮರಿಸಬೇಕು. ಮಾಧವಸ್ತವರಾಜ ಅಂತ ಬರ್ತದೆ ಮಹಾಭಾರತದಲ್ಲಿ, ಮಾಧವಸ್ತವರಾಜ. ಅದು ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಮಾಧವ ಶಂಖಚಕ್ರ ಗದಾ ಪದ್ಮಧರ 24 ರೂಪಗಳಲ್ಲಿ ನಾನು ಹೇಳಿದಿನಲ್ಲ, ಯಾವ್ಯಾವ ಕೈಯಲ್ಲಿ ಯಾವ್ಯಾವ ಆಯುಧ ಇದ್ದರೆ ಆ 24 ರೂಪಗಳಲ್ಲಿ ಯಾವ ರೂಪ. ಮಾಧವನ ರೂಪ ಯಾವುದು ಅಂದರೆ ಅದು ಶಂಖ ಚಕ್ರ ಗದಾ ಪದ್ಮ ಧಾರಿಯಾಗಿರತಕ್ಕಂತಹ ಶ್ರೀಹರಿಯ ಮಾಧವನ ರೂಪವನ್ನು ಸ್ಮರಣೆ ಮಾಡಬೇಕು ಎಂಬುದಾಗಿ ಬ್ರಹ್ಮಾಂಡ ಪುರಾಣ ಹೇಳುತ್ತೆ. ಗಂಗಾಯಾಂ ಮಾಧವೋ ದೇವಃ ಶಂಖಚಕ್ರ ಗದಾಧರ ಲಸತ್ ಪದ್ಮಧರೋಧ್ಯೇಯ ತತ್ರ ಸ್ನಾನಂ ನರೇಶ್ವರ. ಬ್ರಹ್ಮಾಂಡ ಪುರಾಣ ಹೇಳೋ ಮಾತು. ಹೀಗೆ ಗಂಗೆಯಲ್ಲಿ ಮಾಧವನನ್ನು ಸ್ಮರಿಸ್ತಾ ಶಂಖಚಕ್ರ ಗದಾಧಾರಿಯಾಗಿರತಕ್ಕಂತಹ ಪದ್ಮಧಾರಿಯಾಗಿರತಕ್ಕಂತಹ ಮಾಧವನನ್ನು ಸ್ಮರಿಸ್ತಾ ಸ್ನಾನವನ್ನು ಮಾಡಬೇಕು. ಅಷ್ಟು ಶ್ರೇಷ್ಠವಾಗಿರತಕ್ಕಂತಹ ನದಿ ಗಂಗಾ ನದಿ. ಆ ಗಂಗಾ ನದಿಯ ಬಗ್ಗೆ
ಇಲ್ಲಿ ಹೇಳ್ತಾರೆ. ಅದನ್ನು ಹೇಳೋ ಮೊದಲು ಷಣ್ಮಾತ್ರ ಫಲದ ಗೋದಾ ಅಂತ ಹೇಳಿ ಹೊರಟಿದ್ದಾರೆ. ಷಣ್ಮಾತ್ರ ಫಲದ ಗೋದಾ, ಗೋದಾವರಿ ನದಿಯಲ್ಲಿ ಸ್ನಾನ ಮಾಡಿದರೆ 6 ತಿಂಗಳುಗಳ ಕಾಲ ಯಾಗ ಮಾಡಿದ ಫಲ ಬರುತ್ತೆ. 6 ತಿಂಗಳು ಗೋದಾವರಿ ನದಿಯಲ್ಲಿ ಸ್ನಾನ ಮಾಡಿದರೆ. ಯಾಕೆಂದರೆ ಗೋದಾವರಿ ಅಷ್ಟು ಶ್ರೇಷ್ಠವಾಗಿರತಕ್ಕಂತಹ ನದಿ. ಅದರ ಹೆಸರೇ ಗೋದಾ. ಗೋದಾವಾರಿ, ವಾರಿ ಅಂದರೆ ನೀರು. ಗೋದಾ ಅಂದರೆ ಸತ್ತಿರತಕ್ಕಂಥ ಹಸುವನ್ನು ಬದುಕಿಸಿದಂತಹ ನೀರದು. ಸತ್ತು ಹೋಗಿರತಕ್ಕಂಥ ಹಸು, ಅದನ್ನು ಬದುಕಿಸಿದ್ದಕ್ಕಾಗಿ ಗೋದಾ. ಗೋ ಅಂದರೆ ಹಸು, ಅದನ್ನು ದಾ, ಹಸುವನ್ನು ಕೊಟ್ಟವಳು, ಹಸುವನ್ನು ಬದುಕಿಸಿದವಳು ಅಂತ. ಆದ್ದರಿಂದ ಇದಕ್ಕೆ ಗೋದಾವರಿ ಅಂತ ಹೇಳೋದು. ಇದು ಗೋದಾವರಿ ದಕ್ಷಿಣದಲ್ಲಿ ನದಿ. ಗೋದಾವರಿ, ಭೀಮರಥಿ, ತುಂಗಭದ್ರಾ, ವೇಣಿಕಾ, ತಾಪಿ, ಪಯೋಷ್ಣಿ, ವಿಂಧ್ಯಸ್ ದಕ್ಷಿಣೆ. ವಿಂಧ್ಯ ಪರ್ವತ ದಕ್ಷಿಣ ಕಡೆಗೆ ಹರಿತಕ್ಕಂತಹ ನದಿಗಳಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ನದಿ ಗೋದಾವರಿ ನದಿ. ಇದು ತ್ರ್ಯಂಬಕವೆಂಬ ಪರ್ವತದಲ್ಲಿ ಹುಟ್ಟಿ 1,500 ಕಿಲೋಮೀಟರಷ್ಟು ಉದ್ದವಾಗಿ ಹರಿದು ಆಂಧ್ರ ಪ್ರದೇಶದ ರಾಜಮಹೇಂದ್ರಿಯ ಬಳಿಯಲ್ಲಿ ಅದು ಪೂರ್ವ ಸಮುದ್ರವನ್ನು ಸೇರುತ್ತೆ. ಇದು ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ನದಿ. ಹಾಗಾಗಿ ಪ್ರತಿತ್ಯ ನಾವು ಸಂಕಲ್ಪ ಹೇಳ್ತೇವೆ, ಗೋದಾವರಿಯ ದಕ್ಷಿಣೇ ತೀರೆ ಅಂತ ಹೇಳ್ತೀವಿ. ಯಾಕೆಂದರೆ ಗೋದಾವರಿಯ ದಕ್ಷಿಣದಲ್ಲಿ ನಾವಿದ್ದೇವೆ. ಗೋದಾವರಿನ ಯಾಕೆ ನೆನಪಿಸ್ಕೊಳ್ಬೇಕು ಅಂದರೆ ಗೋದಾವರಿ ಅಷ್ಟು ಶ್ರೇಷ್ಠವಾಗಿರತಕ್ಕಂತಹ ನದಿ. ಗೋದಾವರಿಯ ದಕ್ಷಿಣೇ ತೀರೆ ಅಂತ ಪ್ರತಿಯೊಬ್ಬನು ಕೂಡ ಅದನ್ನು ಸಂಕಲ್ಪದಲ್ಲಿ ಹೇಳ್ತಾನೆ, ಗೋದಾವರಿಯನ್ನು ಸ್ಮರಿಸ್ತಾನೆ ಅಲ್ವಾ. ಯಾಕೆ ಗೋದಾವರಿಗೆ ಇಷ್ಟು ಪ್ರಾಶಸ್ತ್ಯ ಅಂದರೆ, ಈ ನದಿಗಳ ಬಗ್ಗೆ ನಾವು ತೀರ್ಥ ಪ್ರಬಂಧ ನೋಡ್ತಾ ಹೋಗಬೇಕು. ಆ ಪುಸ್ತಕ ಎಲ್ಲ ಇದೆ, ಮತ್ತೆ ಹೇಳ್ತೀನಿ ನಾನು. ಗೋದಾವರಿ ನದಿಯ ಬಗ್ಗೆ ಒಂದು ವಿಚಾರ ಇದು ಬರುತ್ತೆ. ಇದನ್ನು ಬನ್ನಂಜಿಯವರು ಕೂಡ ಉಲ್ಲೇಖ ಮಾಡಿದ್ದಾರೆ. ಹಿಂದೆ ಈ ಆಚಾರ ಭಾಷೆ ಆರಂಭ ಆಗೋದು ಹಾಗೆ. ಆಚಾರ ಭಾಷೆ ಆರಂಭ ಆಗೋದು ಇದೇ ಒಂದು ಕಥಾನಕದಿಂದ. ಮೊದಲು ಕೂಡ ಬರ್ತದೆ, ವಿಜ್ಞಾನ ಭಾನುಮತಿ ಕಾಲ ಬಲೇಲ ನೀನೆ ದುರ್ಭಾಷ ಸಂತಮ ಸಂತೋ ಜನೆಂದೇ ಮಾರ್ಗಾತ್ ಸತಾಂ ಸ್ಖಲತಿ ಖಿನ್ನ ಹೃದೋ ಮುಕುಂದಂ ದೇವಾಹ ಚತುರ್ಮುಖ ಮುಖಾಹ ಶರಣಂ ಪ್ರಜಗ್ಮುಹು ಅಂತ. ಈ ತತ್ವಜ್ಞಾನ ನಾಶವಾಗಿ ಎಲ್ಲ ಕಡೆ ಅಜ್ಞಾನ ಆವರಿಸಿದಾಗ, ಇಂತಹ ಅಜ್ಞಾನದಿಂದ ಸಜ್ಜನರನ್ನು ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ಪರಮಾತ್ಮ ಬ್ರಹ್ಮಾದಿ ದೇವತೆಗಳ ಪ್ರಾರ್ಥನೆಯಂತೆ ವ್ಯಾಸರೂಪಿಯಾಗಿ ಅವತಾರ ಮಾಡ್ತಾನೆ ಅಂತ ಅಲ್ಲಿಂದಲೇ ಆಚಾರ್ಯರ ಭಾಷೆ ಆರಂಭ ಆಗುತ್ತೆ. ಏನಾಯಿತು, ಯಾಕೆ ಹಾಗಾಯಿತು ಅಂದರೆ, ಹಿಂದೊಮ್ಮೆ ಬಹಳ ಭೀಕರವಾಗಿರತಕ್ಕಂತಹ ಬರಗಾಲ ಬಂತಂತೆ. ಅದು ದೀರ್ಘಕಾಲದ ಬರಗಾಲ, ಏನೋ ಸ್ವಲ್ಪ ಸಮಯ ಬಂದು ಹೋದಲ್ಲ, 1 ತಿಂಗಳು 2 ತಿಂಗಳು ಬಂದು ಹೋದಲ್ಲ, ಏನೋ ಒಂದು ಅಲೆ ಬಂದು ಹೋದಲ್ಲ. ಭೀಕರವಾದ ಬರಗಾಲ. ಎಷ್ಟು ವರ್ಷ? 12 ವರ್ಷಗಳ ಕಾಲ ಭೀಕರವಾದ ಬರಗಾಲ ಬಂತು. ಎಲ್ಲೂ ನೀರಿಲ್ಲ, ಆಹಾರ ಇಲ್ಲ. ಋಷಿಮುನಿಗಳಿಗೆ ಬಹಳ ಕಷ್ಟ ಆಯಿತು. ಅಷ್ಟೆಲ್ಲ ಭೀಕರವಾದ ಬರಗಾಲ ಇದ್ದರೂ ಕೂಡ ಗೌತಮರ ಆಶ್ರಮ ಮಾತ್ರ ಸಸ್ಯ ಸಮೃದ್ಧವಾಗಿ ಕಂಗೊಳಿಸ್ತಾ ಇತ್ತು. ಹಾಗಾಗಿ ಎಲ್ಲ ಋಷಿಮುನಿಗಳು ಕೂಡ ಅಲ್ಲಿಗೆ ಹೋಗ್ತಾರಂತೆ. ಗೌತಮರ ಆಶ್ರಮಕ್ಕೆ ಹೋಗಿ ಅಲ್ಲಿ ವಾಸ ಮಾಡಿಕೊಂಡಿರ್ತಾರೆ. ಗೌತಮರ ಆಶ್ರಮದಲ್ಲಿ ಅವರ ಒಂದು ತಪಪ್ರಭಾವದಿಂದ ತುಂಬ ಪ್ರೀತಿಪೂರ್ವಕವಾಗಿರ್ತಕ್ಕಂತಹ ಸತ್ಕಾರವನ್ನು ಮಾಡ್ತಾರೆ. ನಿರಂತರ ಸತ್ಕಾರ, ನಿತ್ಯ ಪಾಠ ಪ್ರವಚನ, ಯಜ್ಞ ಯಾಗಾದಿಗಳು ಎಲ್ಲ ನಡೀತಾ ಉಂಟು ಗೌತಮರ ಆಶ್ರಮದಲ್ಲಿ. ಆ ಗೌತಮರ ಆಶ್ರಮದಲ್ಲಿ ನಿರಂತರ ನಡೆರತಕ್ಕಂತಹ ಒಂದು ಜ್ಞಾನ ಕಾರ್ಯ, ಯಜ್ಞಯಾಗಾದಿಗಳು ಮತ್ತು ನಿರಂತರ ಅನ್ನದಾನ ಸತ್ರ, ಇವುಗಳಿಂದ ಕೊನೆಗೆ ಕ್ಷಾಮ ಕಳೆದು ಸುಭಿಕ್ಷೆ ಉಂಟಾಯಿತು. ಎಲ್ಲ ಕಡೆ ಚೆನ್ನಾಗಿ ಮಳೆ ಬಂತು, ಮಳೆ ಬೆಳೆ ಬಂತು, ಎಲ್ಲ ಚೆನ್ನಾಗಿ ಸಸ್ಯ ಸಮೃದ್ಧವಾಯಿತು ಭೂಮಿ. ಅಷ್ಟುವರೆಗೆ ಆಶ್ರಮದಲ್ಲಿ ಈ ಎಲ್ಲ ಋಷಿಮುನಿಗಳಿದ್ದವರು ಇನ್ನು ನಮ್ಮ ವಾಸಸ್ಥಳಕ್ಕೆ ಹೋಗಬೇಕು ಅಂತ ಹೊರಟು ನಿಲ್ತಾರೆ. 12 ವರ್ಷ ಕಾಲ ಗೌತಮರ ಆಶ್ರಮದಿದ್ದಾರೆ.
ಅಲ್ವಾ, ಎಂಥ ಅಟ್ಯಾಚ್ಮೆಂಟ್, ಆ ಒಂದು ಬಂಧ ಕಳಿಸ್ಕೊಳ್ಳಿಕ್ಕೆ ಗೌತಮರಿಗೆ ಇಷ್ಟ ಆಗಲಿಲ್ಲ. ಇಷ್ಟು ವರ್ಷಗಳ ಕಾಲ ಇಷ್ಟು ಸಮಯ ನನ್ನೊಟ್ಟಿಗಿದ್ದಾರೆ, ಇವ್ರನ್ನ ಹೇಗೆ ಬಿಟ್ಟುಕೊಡೋದು? ಯುಧಿಷ್ಠಿರ ಹೊರಟು ಬರುವಾಗಲೂ ಹಾಗೆ ಆಗತ್ತೆ. ವನವಾಸ ಮುಗಿದು ಯುಧಿಷ್ಠಿರ ಹಸ್ತಿನಾವತಿ ಹಿಂದಿರು ಬರಬೇಕಾದರೆ ಋಷಿಮುನಿಗಳು ಬಿಟ್ಟುಕೊಳ್ಳಿಕ್ಕೆ ತಯಾರಿಲ್ಲ. ಅಷ್ಟು ಕಾಲ 12 ವರ್ಷಗಳ ಕಾಲ ಆ ಯುಧಿಷ್ಠಿರ ಪಾಂಡವರು ನಿತ್ಯ ಕೃಷ್ಣನ ಅನುಗ್ರಹದಿಂದ ನಿತ್ಯ ಋಷಿಮುನಿಗಳಿಗೆ ಅನ್ನದಾನ ಯಜ್ಞ ಯಾಗಗಳನ್ನು ಮಾಡಿದ್ದಾನೆ. 12 ವರ್ಷ ಕಷ್ಟಪಟ್ಟಿದ್ದಾರೆ ಅಂತ ಇರುವುದಷ್ಟೇ, ಪಾಂಡವರು ಕಷ್ಟಪಟ್ಟಿದ್ದಾರೆ ಅಂತ. ಅವರು ಮಾಡಿದ ಸಾಧನೆ ಬೇರೆ ಯಾರೂ ಮಾಡಲಿಲ್ಲ, ಅಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಅದು ಭಗವಂತನ ಅನುಗ್ರಹ. ಅಲ್ಲಿಂದ 12 ವರ್ಷ ವನವಾಸ ಮುಗಿಸಿ ಅಜ್ಞಾತವಾಸಕ್ಕೋಸ್ಕರವಾಗಿ ವಿರಾಟ ನಗರಿ ಬರಬೇಕಾದ್ರೆ ಎಂಥ ಒಂದು ಆ ದೃಶ್ಯ ಅಲ್ಲಿ. ಆ ಋಷಿಮುನಿಗಳು ತುಂಬ ಕಷ್ಟಪಡ್ತಾರೆ ಯುಧಿಷ್ಠಿರನ ಬಿಟ್ಟುಕೊಡ್ಲಿಕ್ಕೆ. ಆದರೆ ಬಿಟ್ಟುಕೊಡ್ಲೇಬೇಕು. ಅವರನ್ನು ಯಾರಿಗೂ ಕಾಣಿಸಿದ ಹಾಗೆ 1 ವರ್ಷ ಅಜ್ಞಾತವಾಗಿ ಇರಬೇಕು. ಅದೇ ರೀತಿಯಾದ ಸನ್ನಿವೇಶ ಇಲ್ಲಿರುವಂಥದ್ದು. ಎಲ್ಲ ಋಷಿಮುನಿಗಳು ಹೊರಟು ನಿಂತಿದ್ದಾರೆ. ಗೌತಮರಿಗೆ ಬಿಟ್ಟುಕೊಡ್ಲಿಕ್ಕೆ ಮನಸ್ಸಿಲ್ಲ. 12 ವರ್ಷ ಇದ್ದಾರೆ, ತುಂಬ ಆತ್ಮೀಯತೆ ಬೆಳೆದಿದೆ. ಹಾಗಾಗಿ ಏನು ಮಾಡಿದ್ರು ಬಿಟ್ಕೊಡೋದಿಲ್ಲ. ಇವರು ತಮ್ಮ ತಮ್ಮ ವಾಸಸ್ಥಳಕ್ಕೆ ಹೋಗಬೇಕು ಅಂತ. ಆಗ ಈ ಋಷಿಗಳು ಏನು ಮಾಡ್ತಾರೆ? ಗಣೇಶನನ್ನು ಪ್ರಾರ್ಥನೆ ಮಾಡ್ತಾರೆ. ಗಣೇಶ ಒಂದು ಪ್ರೇರಣೆ ಮಾಡ್ತಾನೆ, ಹೀಗೆ ಮಾಡಿ ನೀವು ಅಂತ. ಏನು? ನಿಮ್ಮ ತಪಸ್ಸಿನ ಬಲದಿಂದ ಒಂದು ಮಾಯಾಮಯವಾಗಿರತಕ್ಕಂಥ ಹಸುವನ್ನು ಸೃಷ್ಟಿ ಮಾಡಿ, ಆ ಹಸು ಇಲ್ಲೇ ಆಶ್ರಮದಲ್ಲಿ ಮೇಯ್ತಾ ಇರಲಿ. ಆಗ ಆ ಹಸುವನ್ನು ಓಡಿಸ್ಲಿಕ್ಕೋಸ್ಕರವಾಗಿ ಗೌತಮರು ಬರ್ತಾರೆ. ಆಗ ಆ ಗೌತಮರು ಆ ಹಸುವನ್ನು ಓಡಿಸಬೇಕಾದ್ರೆ ಅದಕ್ಕೆ ಪೆಟ್ಟು ಕೊಡುವಾಗ ಅದು ಸತ್ತೋಗ್ಬಿಡ್ತದೆ. ಆಗ ಗೋಹತ್ಯೆ ಆಯಿತು. ಗೋಹತ್ಯೆ ಆದ ಜಾಗದಲ್ಲಿ ನಾವು ಇರಬಾರ್ದು ಅಂತ ಹೇಳಿ ಆ ಕಾರಣ ಇಟ್ಕೊಂಡು ನೀವು ಹೊರಟು ಬಿಡಬಹುದು ಅಂತ ಒಂದು ಗಣಪತಿಯಿಂದ ಪ್ರೇರಿತರಾಗಿ ಈ ಋಷಿಮುನಿಗಳು ತಮ್ಮ ತಪಸ್ಸಿನ ಬಲದಿಂದ ಒಂದು ಮಾಯಾಮಯವಾಗಿರತಕ್ಕಂಥ ಹಸುವನ್ನು ಸೃಷ್ಟಿ ಮಾಡ್ತಾರೆ. ಆ ಹಸು ಗೌತಮರ ಆಶ್ರಮದ ಸಸ್ಯಗಳನ್ನು ತಿಂತ ಓಡಾಡ್ತಾ ಇದೆ. ಗೌತಮರು ನೋಡಿದರು ಹಸು ಸಸ್ಯವನ್ನು ಮೇಯ್ತಾ ಇದೆ ಅಂತ. ಹಾಗಾಗಿ ಓಡಿಸಬೇಕು ಅಂತ ಬಂದದ್ದಷ್ಟೇ, ಬಂದು ಮುಟ್ಟಿದ್ದಷ್ಟೇ, ಅವರೇನು ಹೊಡೆದಿಲ್ಲ, ಏನಿಲ್ಲ, ಆ ಸ್ಪರ್ಶ ಮಾಡಿದ್ದಷ್ಟೇ. ಅಷ್ಟಕ್ಕೇನೆ ಆ ಹಸು ಸತ್ತು ಹೋಗ್ಬಿಡ್ತದೆ. ಆಗ ಎಲ್ಲ ಋಷಿಗಳು ಹೇಳ್ತಾರೆ, ಈ ಹಸು ಬದುಕುವವರೆಗೆ ನಾವು ಅನ್ನ ತಿನ್ನುವುದಿಲ್ಲ, ಹಾಗಾಗಿ ಈ ಹಸು ಬದುಕುವವರೆಗೆ ನಿಮ್ಮ ಆಶ್ರಮದಲ್ಲಿ ನಮಗೆ ಇರಲಿಕ್ಕೆ ಆಗೋದಿಲ್ಲ ಅಂತ ಆ ನೆಪ ಮಾಡಿಕೊಂಡು ಋಷಿಗಳು ಹೊರಟು ಬಿಡ್ತಾರೆ. ಆಮೇಲೆ ಗೌತಮರು ದೀರ್ಘಕಾಲ ತಪಸ್ಸು ಮಾಡ್ತಾರೆ. ಗೋಹತ್ಯೆ ಆಗಿದೆ ಅಂತ ಹೇಳಿ ಅದರ ಒಂದು ಪ್ರಾಯಶ್ಚಿತ್ತಕ್ಕಾಗಿ ದೀರ್ಘಕಾಲದ ತಪಸ್ಸನ್ನು ಮಾಡಿ ಅವರು ಆ ರುದ್ರನ ಮುಡಿಯಿಂದ ಮತ್ತೊಂದು ಕವಲು ಗಂಗೆಯನ್ನು ಹರಿಸ್ತಾರೆ ಈ ಹಸುವಿನ ಮೇಲೆ. ತಮ್ಮ ತಪಶಕ್ತಿಯಿಂದ ರುದ್ರನ ಮೆಚ್ಚಿಸಿಕೊಂಡು ರುದ್ರನ ಜಟೆಯಿಂದ ಮತ್ತೊಂದು ಗಂಗೆಯನ್ನು ಹರಿಸ್ತಾರೆ. ಅದುವೇ ಗೋದಾವರಿ. ಮತ್ತೊಂದು ಕವಲು, ಗಂಗೆಯ ಮತ್ತೊಂದು ಕವಲು. ಅದು ಗಂಗೆದೇ ಒಂದು ಕವಲು, ಆದರೆ ಆ ಕವಲು ಗಂಗೆ ಈ ಹಸುವಿನ ಮೇಲೆ ಹರಿದಾಗ ಆ ಗೋವಿನ ಮೇಲೆ ಹರಿದಂತಹ ಆ ಗಂಗಾ ಜಲವೇ ಏನಾಯಿತು, ಅದುವೇ ಗೋದಾವರಿ ಅಂತಾಯಿತು. ಗಂಗೆ ನೀರೇ ಅದು. ಶಿವನ ಜಟಾಜೂಟದಿಂದ ಹರಿದಂತಹ ನೀರು ಒಂದು ಪ್ರವಾಹ, ಅದು ಗೋದಾವರಿ ಆಯಿತು. ಮತ್ತೊಂದು ಭಾಗೀರಥಿ ಆಯಿತು. ಮತ್ತೊಂದು ಅಲಕನ ಇದು ಸ್ವರ್ಗಕ್ಕೆ ಹೋಯಿತು ಅಂತ ಬರುತ್ತೆ. ಹೀಗೆ ಆ ಗಂಗೆ ಒಂದು ಕವಲು ಈ ಹಸುವನ್ನು ಬದುಕಿಸಿತು. ಆದ್ದರಿಂದ ಈ ಗಂಗೆಯ ಒಂದು ಕವಲಿಗೆ ಗೋವಿನ ಮೇಲೆ ಹರಿಸಿದ
ವಾರಿ, ವಾರಿ ಅಂದರೆ ನೀರು, ಗೋವಿನ ಮೇಲೆ ಹರಿಸಿ ಗೋವನ್ನು ಬದುಕಿಸಿದಂತಹ ವಾರಿ, ಆದ್ದರಿಂದ ಇದು ಗೋದಾವರಿ ಅಂತ ಪ್ರಸಿದ್ಧವಾಯಿತು. ಇದು ಗೌತಮರಿಂದ ಭೂಮಿಗೆ ಬಂದದ್ರಿಂದಾಗಿ ಇದಕ್ಕೆ ಗೌತಮಿ ಅಂತ ಹೆಸರು, ಗೌತಮಿ ನದಿ ಅಂತ ಹೆಸರು. ಹೇಗೆ ಗಂಗೆಗೆ ಭಗೀರಥನಿಂದ ಬಂದಿದ್ದಕ್ಕಾಗಿ ಭಾಗೀರಥಿ ಅಂತ ಹೆಸರು, ಹಾಗೆ ಗೌತಮರಿಂದ ಈ ಶಿವನ ಜಟಾಜೂಟದಿಂದ ಬಂದಂತಹ ಈ ಮತ್ತೊಂದು ಕವಲು ಏನಿದೆ ಇದೇ ಗೋದಾವರಿ ನದಿ ಅಂತ ಆಯಿತು. ಈ ಗೋದಾವರಿ ನದಿಗೆ ವೃದ್ಧಗಂಗೆ ಅಂತಲೂ ಹೇಳ್ತಾರೆ. ವೃದ್ಧಗಂಗೆ ಮಹಾಪುಣ್ಯೆ ಗೌತಮಸ್ಯಾಘ ನಾಶಿನಿ ಅಂತ ಮಂತ್ರ ಉಚ್ಚರಿಸ್ತಾರೆ ಗೋದಾವರಿನ ಉಚ್ಚರಿಸುವಾಗ. ವೃದ್ಧಗಂಗೆ, ವೃದ್ಧಗಂಗೆ ಅಂದರೆ ಹರಿದ ಗಂಗೆ. ಯಾವುದಕ್ಕೆ ಹರಿದದ್ದು? ಗೌತಮಸ್ಯ ಅಘನಾಶಿನಿ, ಗೌತಮಶ್ರೀ ಬಂದಿರತಕ್ಕಂತಹ ಗೋಹತ್ಯಾ ಪಾಪವನ್ನು ನಾಶ ಮಾಡಲಿಕ್ಕಾಗಿಯೇ ಗೋವನ್ನು ಬದುಕಲಿಕ್ಕೋಸ್ಕರವಾಗಿ ಹರಿದಂತಹ ನದಿ, ಆದ್ದರಿಂದ ಅದಕ್ಕೆ ವೃದ್ಧಗಂಗೆ ಅಂತ ಹೇಳ್ತಾರೆ. ಇಂತಹ ಗೋದಾವರಿ ನದಿಯಲ್ಲಿ ವೀರನಾರಾಯಣನನ್ನು ಚಿಂತಿಸಬೇಕು ಅಂತ ಬ್ರಹ್ಮಾಂಡ ಪುರಾಣ ಹೇಳುತ್ತೆ. ಇಂತಹ ಗೋದಾವರಿ ನದಿ ಗುರು ಸಿಂಹರಾಶಿಗೆ ಬಂದಾಗ ಬಹಳ ವಿಶೇಷ. ಗುರು ಸಿಂಹರಾಶಿಗೆ ಬರ್ತಾನೆ. ಗುರು ಸಿಂಹರಾಶಿಗೆ ಬಂದಾಗ ಗೋದಾವರಿಯಲ್ಲಿ ತೀರ್ಥವಿಧಿ ಮಾಡಿಕೊಡ್ತಾರೆ ನೋಡಿ. ಗೋದಾವರಿ ನದಿಗೆ ಗಂಗೆ ಬಂದಿದ್ದಾಳೆ ಅಂತೇಳಿ. ಅದರ ಮುಂದಿನ ವರ್ಷ ಕೃಷ್ಣಗೆ ಬರ್ತಾಳೆ. ಕನ್ಯಾಸ್ಥ ಗುರು ಕನ್ಯೆಗೆ ಬಂದಾಗ ಕೃಷ್ಣಗೆ ಗಂಗೆ ಬರ್ತಾಳೆ. ಗೋದಾವರಿಯಲ್ಲಿ ಸಿಂಹರಾಶಿಯಲ್ಲಿ ಗುರು ಇದ್ದಾಗ ಅಲ್ಲಿ ಗಂಗೆ 3.5 ಕೋಟಿ ತೀರ್ಥಾಭಿಮಾನಿಗಳ ಜೊತೆಗೆ ಅಲ್ಲಿ ಸನ್ನಿಹಿತರಾಗಿರ್ತಾಳೆ. ಆದ್ದರಿಂದ ಅದು ಬಂದಾಗ ಸಿಂಹ ಮಾಸದಲ್ಲಿ ಗುರು ಬಂದಾಗ, ಈಗ ಗುರು ಈಗ ಮೀನಕ್ಕೆ ಬರ್ತಿದ್ದಾನೆ, ಈಗ ಕುಂಭದಿಂದ ಮೀನಕ್ಕೆ ಬರ್ತಿದ್ದಾನೆ. ಆಮೇಲೆ ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ ಅಂದರೆ 5 ವರ್ಷ. ಇನ್ನು 5 ವರ್ಷ ಆದರೆ ಗುರು ಸಿಂಹಕ್ಕೆ ಬರ್ತಾನೆ. ಆಗ ಗೋದಾವರಿಯಲ್ಲಿ 3.5 ಕೋಟಿ ತೀರ್ಥಾಭಿಮಾನಿಗಳೊಂದಿಗೆ ಗಂಗೆ ಬಂದು ನೆಲೆಸ್ತಾಳೆ. ಗಂಗೆಯಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಗೋದಾವರಿ ನದಿಯಲ್ಲಿ ಸ್ನಾನ ಮಾಡಿದರೆ ಬರ್ತದೆ. ಅಂತಹ ಗೋದಾವರಿ ನದಿಗೆ ಗುರು ಸಿಂಹರಾಶಿಯಲ್ಲಿದ್ದಾಗ 1 ವರ್ಷ ಪೂರ್ತಿ, ಒಂದಿನ ಅಲ್ಲ 1 ವರ್ಷ ಪೂರ್ತಿ ಗಂಗೆ ನೆಲೆಸಿರ್ತಾಳೆ. ಅಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ನದಿ ಅದು ಗೋದಾವರಿ ನದಿ. ಅಂತಹ ಗೋದಾವರಿ ನದಿಯಲ್ಲಿ ಷಣ್ಮಾಸ ಫಲ, ಅದನ್ನೇ ಹೇಳ್ತಾ ಇರೋದು, ಷಣ್ಮಾಸ ಫಲದ ಗೋದಾ ವತ್ಸರಸ್ಯತು ಜಾಹ್ನವಿ. ಗೋದಾವರಿಯಲ್ಲಿ ಯಾರು ಸ್ನಾನವನ್ನು ಮಾಡ್ತಾರೆ ಅವರಿಗೆ 6 ತಿಂಗಳುಗಳು ಏನು ಯಾಗ ಮಾಡ್ತಾರೆ, ಆ ಯಾಗದ ಫಲವನ್ನು ಗೋದಾವರಿ ನೀಡುತ್ತಾಳೆ. ಇನ್ನು ಜಾಹ್ನವಿ ಅವಳು ವತ್ಸರಸ್ಯತು ಜಾಹ್ನವಿ ಅಂದರೆ ಜನ್ಮನ ಮಗಳು ಅಂತ ಗಂಗೆ. ಅವಳು 1 ವರ್ಷ ಯಾಗ ಮಾಡಿದ ಫಲವನ್ನು ಅವಳು ನೀಡ್ತಾಳೆ. ಈ ಕಾರಣಕ್ಕಾಗಿಯೇ ಗಂಗೆಯು ಶ್ರೇಷ್ಠ, ಗಂಗೆಯ ನಂತರ ಗೋದಾವರಿ ಶ್ರೇಷ್ಠ ಎಂಬುದಾಗಿ ಇಲ್ಲಿ ರಾಯರು ಕೂಡ ನದಿ ತಾರತಮ್ಯದಲ್ಲಿ ಹೇಳ್ತಾರೆ. ಆದ್ದರಿಂದಲೇ ಅಬ್ಧೋಪವಾಸ ಫಲದ ಸ್ಮೃತಾ ಸುರತರಂಗಿಣಿ ಮಂದಾಕಿನ್ಯರ್ಧ ಫಲದ ಸ್ಮೃತಾ ಗೋದಾವರಿ ಶುಭ ಅಂತ ಹೇಳಿದ್ದಾರೆ. ಗಂಗೆ ಎಷ್ಟು ಫಲ ಕೊಡ್ತಾಳೋ ಅದರ ಅರ್ಧ ಫಲ, ಗಂಗೆಯ ಅರ್ಧ ಫಲವನ್ನು ಗೋದಾವರಿ ಕೊಡ್ತಾಳೆ. ಅಬ್ಧೋಪವಾಸ ಫಲದ, ಅಬ್ಧ ಉಪವಾಸ ಫಲ, ಅಬ್ಧ ಅಂದರೆ ವರ್ಷ, 1 ವರ್ಷ ಉಪವಾಸ ಮಾಡಿದ ಫಲವನ್ನು ಗಂಗೆ ಕೊಡ್ತಾಳೆ. ಸುರತರಂಗಿಣಿ ಗಂಗೆ ಕೊಡ್ತಾಳೆ. ಅದರ ಅರ್ಧ ಫಲ ಗೋದಾವರಿ ನದಿ ಕೊಡ್ತಾಳೆ. ಹಾಗಾಗಿ ಮಂದಾಕಿನ್ಯರ್ಧ ಫಲದ ಸ್ಮೃತಾ ಗೋದಾವರಿ ಶುಭ. ಗಂಗೆಯಲ್ಲಿ ಸ್ನಾನ ಮಾಡಿದರೆ ಎಷ್ಟು ಫಲ ಬರುತ್ತೆ ಅದರ ಅರ್ಧ ಗೋದಾವರಿಯಲ್ಲಿ ಸ್ನಾನ ಮಾಡಿದರೆ ಬರ್ತದೆ. ಅದನ್ನೇ ಆಚಾರ್ಯರು ಇಲ್ಲಿ ಷಣ್ಮಾಸ ಫಲದ ಗೋದಾ ವತ್ಸರಸ್ಯತು ಜಾಹ್ನವಿ ವಿಷ್ಣು ಪಾದೋದಕಸ್ಯೈತಾಹ ಕಲಾಂ ನಾರ್ಹಂತಿ ಷೋಡಶೀಂ. ಗೋದಾವರಿ ನದಿಯು ಗೋದಾವರಿ ನದಿಯಲ್ಲಿ ಸ್ನಾನ ಮಾಡಿದರೆ 6 ತಿಂಗಳುಗಳ ಕಾಲ ಯಾಗ ಮಾಡಿದ ಫಲವನ್ನು ಕೊಡ್ತಾಳೆ. ಗಂಗೆ 1 ಸಂವತ್ಸರ ಕಾಲ ಯಾಗ ಮಾಡಿದ ಫಲವನ್ನು ಗೋದಾವರಿ ಕೊಡ್ತಾಳೆ.
ಇವೆಲ್ಲವೂ ಕೂಡ ಈ ಎಲ್ಲ ಫಲಗಳು ಕೂಡ ವಿಷ್ಣುಪಾದೋದಕದ 16ನೇ ಒಂದು ಅಂಶದ ಫಲವನ್ನು ಕೊಡಲಾರವು ಅಂತ. ಇದಿಷ್ಟು ಫಲ ಇದಕ್ಕೆ ಸಮ ಅಲ್ಲ. ಯಾವುದಕ್ಕೆ? ವಿಷ್ಣುಪಾದೋದಕದ ಸಮ ಅಲ್ಲ. ಕಲಾಂ ನಾರ್ಹಂತಿ ಷೋಡಶೀಂ, 16ನೇ ಒಂದು ಅಂಶಕ್ಕೂ ಕೂಡ ಇದು ಸಮ ಅಲ್ಲ. ಯಾವುದಕ್ಕೆ? ವಿಷ್ಣುಪಾದೋದಕಕ್ಕೆ. ವಿಷ್ಣುಪಾದೋದಕವನ್ನು ಸೇವನೆ ಮಾಡಿದರೆ ಎಷ್ಟು ಫಲ ಬರುತ್ತೆ, ಆ ಫಲಕ್ಕೆ ಇದು ಸಮ ಅಲ್ಲ. ಯಾವ ಫಲಕ್ಕೆ? 16ನೇ ಒಂದು ಅಂಶಕ್ಕೂ ಸಮ ಅಲ್ಲ. ಯಾವುದು? 6 ತಿಂಗಳು ಗೋದಾವರಿಯಲ್ಲಿ ಸ್ನಾನ ಮಾಡಿದ್ದು, 1 ವರ್ಷ ಗಂಗೆಯಲ್ಲಿ ಸ್ನಾನ ಮಾಡಿದ್ದು, ಇದರಿಂದ ಎಷ್ಟು ಫಲ ಬರುತ್ತೆ? ಅದು ವಿಷ್ಣುಪಾದೋದಕದ 16ನೇ ಒಂದು ಅಂಶಕ್ಕೂ ಕೂಡ ಸಮ ಅಲ್ಲ. ಅಂದರೆ ಇದೆಲ್ಲದಕ್ಕಿಂತ 16 ಪಟ್ಟು ಹೆಚ್ಚು ವಿಷ್ಣುಪಾದೋದಕದಿಂದ ನಮಗೆ ಪ್ರಾಪ್ತವಾಗ್ತದೆ. ಯಾವುದು ವಿಷ್ಣುಪಾದೋದಕ ಅಂದರೆ ಸಾಲಿಗ್ರಾಮಾದಿಗಳಿಗೆ ಅಭಿಷೇಕ ಮಾಡಿರ್ತಕ್ಕಂತಹ ತೀರ್ಥ. ಆ ಸಾಲಿಗ್ರಾಮ ತೀರ್ಥ ಸೇವನೆ ಮಾಡಿದರೆ ಈ ಎಲ್ಲ ಪುಣ್ಯದ ಯಾವುದು? ಷಣ್ಮಾದ ಫಲದ ಗೋದಾ ವತ್ಸರ್ಷ ಜಾಹ್ನವಿ, ಈ ಎಲ್ಲ ಫಲಗಳ 16ನೇ ಒಂದು ಅಂಶಕ್ಕೂ ಕೂಡ ಸಮವಲ್ಲ. ಆದ್ದರಿಂದ ಹರಿಗೆ ಅಭಿಷಿಕ್ತವಾಗಿರ್ತಕ್ಕಂತಹ ತೀರ್ಥವನ್ನೇ ಸೇವಿಸಬೇಕು ಅಂತ ಈ ಶ್ಲೋಕದ ತಾತ್ಪರ್ಯ. ಷಣ್ಮಾಸ ಫಲದ 6 ತಿಂಗಳ ಕಾಲ ಯಾಗ ಮಾಡಿದ ಫಲವನ್ನು ಕೊಡತಕ್ಕಂಥವಳು ಗೋದಾವರಿ ನದಿಯು. ಜಾಹ್ನವಿ ಗಂಗೆಯು ವತ್ಸರಸ್ಯ ಫಲದ 1 ವರ್ಷದ ಫಲವನ್ನು ಕೊಡತಕ್ಕಂಥವಳು. ಏತಾಹ ಇವೆಲ್ಲವುಗಳು, ಈ ನದಿಗಳು, ಈ ಎಲ್ಲ ನದಿಗಳಿಂದ ಸಿಗತಕ್ಕಂತಹ ಫಲ ಏನಿದೆ ಇದು ವಿಷ್ಣುಪಾದೋದಕಸ್ಯ, ವಿಷ್ಣುವಿನ ಪಾದೋದಕದ ಷೋಡಶೀಂ ಕಲಾಂ ನ ಅರ್ಹಂತಿ, 16ನೇ ಒಂದು ಅಂಶಕ್ಕೂ ಕೂಡ ಇವುಗಳು ಸಮ ಅಲ್ಲ. ಆದ್ದರಿಂದ ಈ ಮಹಾನದಿಗಳಾಗಿರ್ತಕ್ಕಂತಹ ಗಂಗೆ ಗೋದಾವರಿ ನದಿಗಳಲ್ಲಿ ಮಿಂದರೆ ಏನು ಫಲ ಬರುತ್ತೆ, ಆ ಫಲಕ್ಕಿಂತ ಹೆಚ್ಚಿನ ಫಲವು ವಿಷ್ಣುವಿನ ಪಾದೋದಕಕ್ಕೆ ಇದೆ. ಆದ್ದರಿಂದ ವಿಷ್ಣು ಪಾದೋದಕವನ್ನು ಸೇವನೆ ಮಾಡಬೇಕು ಅಂತ ಈ ಶ್ಲೋಕದಲ್ಲಿ ಆಚಾರ್ಯ ಹೇಳ್ತಾರೆ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.